ಕಾಂಗ್ರೆಸ್ ಪಕ್ಷದವರು ಒಂದು ಪ್ರತಿಭಟನಾ ಸಭೆಯನ್ನು ನಡೆಸಿ ಗ್ರಾಮ ಪಂಚಾಯತ್ ಅವ್ಯವಹಾರ ನಡೆಸಿದ ಸಿಬ್ಬಂದಿ ಬಾಬೂರವರ ಪರವಾಗಿ ಸಿಬ್ಬಂದಿ ಅಮಾಯಕ ಆಡಳಿತ ಮಂಡಳಿ ಸೇರಿ ಅವ್ಯವಹಾರವನ್ನು ಸಿಬ್ಬಂದಿ ಬಾಬೂರವರ ತಲೆಗೆ ಕಟ್ಟಿದ್ದಾರೆ ಎಂದು ಕಲ್ಮಡ್ಕ ಗ್ರಾಮ ಪಂಚಾಯತ್ನ ಅಧ್ಯಕ್ಷರು ಮತ್ತು ದಲಿತ ಸಂಘರ್ಷ ಸಮಿತಿಯ ಪದಾಧಿಕಾರಿ ಆನಂದ ಬೆಳ್ಳಾರೆ, ಗ್ರಾಮ ಪಂಚಾಯತ್ನ ಸದಸ್ಯ ಲಕ್ಷ್ಮಣಗೌಡ ಬಳ್ಳಾರಿ, ಲಕ್ಷ್ಮೀಶ ಕೊಲಡ್ಕ ಮತ್ತು ಕೆಲವು ಕಾಂಗ್ರೆಸ್ ನಾಯಕರು ಪಂದ್ಯದಲ್ಲಿ ಪ್ರತಿಭಟನಾ ಸಭೆಯಲ್ಲಿ ಮಾತನಾಡಿದ್ದಾರೆ. ಗ್ರಾಮ ಪಂಚಾಯತಿನ ಆಡಳಿತ ಮಂಡಳಿಯು ದಿನಾಂಕ 13/12/25 ಸತ್ಯ ಏನೆಂಬುದನ್ನು ನಮ್ಮ ಪತ್ರಿಕಾ ಹೇಳಿಕೆಯಲ್ಲಿ ಸ್ಪಷ್ಟೀಕರಣ ನೀಡಿದ್ದೇವೆ. ಅದನ್ನು ಓದ್ತೇನೆ. ಈಗ ಪತ್ರಿಕೆ ಹೇಳಿಕೆ, ಗ್ರಾಮ ಪಂಚಾಯತ್ ಸಿಬ್ಬಂದಿಯಿಂದ ಹಣ ದುರುಪಯೋಗವಾದ ಕುರಿತು ಪತ್ರಿಕೆ ಮತ್ತು ವಾಟ್ಸಪ್ ಗ್ರೂಪ್ಗಳಲ್ಲಿ ವರದಿ ಪ್ರಕಟಗೊಂಡಿರುವ ಬಗ್ಗೆ ಗ್ರಾಮ ಪಂಚಾಯತ್ ಸಿಬ್ಬಂದಿ ಬಾಬುಯೇರವರು ಬಿಲ್ ಕಲೆಕ್ಟರ್ ಹುದ್ದೆಯಲ್ಲಿ ಸುಮಾರು 20 ವರ್ಷಗಳಿಂದ ಗ್ರಾಮ ಪಂಚಾಯತ್ ಕಚೇರಿಯಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ. 24-25ನೇ ಸಾಲಿನ ಗ್ರಾಮ ಪಂಚಾಯತ್ ಲೆಕ್ಕ ಪರಿಶೋಧನೆಗೆ ಪೂರ್ವ ತಯಾರಿ ದಾಖಲೆಗಳನ್ನು ಪರಿಶೀಲಿಸುವ ಸಂದರ್ಭ ಅಭಿವೃದ್ಧಿ ಅಧಿಕಾರಿಯವರಿಗೆ ಪಂಚಾಯತಿನ ತೆರಿಗೆ ಸಂಗ್ರಹದಲ್ಲಿ ಹಣ ಬ್ಯಾಂಕಿಗೆ ಜಮೆಯಾಗದ ಬಗ್ಗೆ ಅನುಮಾನಗೊಂಡು ಪರಿಶೀಲಿಸಿದಾಗ ಒಂದಷ್ಟು ವ್ಯತ್ಯಾಸಗಳು ಕಂಡುಬಂತು. ಈ ಜವಾಬ್ದಾರಿಯು ಸಿಬ್ಬಂದಿಯಾದ ಬಾಬೂರವರ ಸುಪರ್ದಿಯಲ್ಲಿ ಇರುವುದರಿಂದ ಸಚಿವರನ್ನ ಅಭಿವೃದ್ಧಿ ಅಧಿಕಾರಿಯವರು ಕರೆದು ವಿಚಾರಿಸಿದರು. ಆಗ ಅವರು ಒಂದಷ್ಟು ಹಣ ನನ್ನಲ್ಲಿ ಖರ್ಚಾಗಿದೆ, ನನ್ನಿಂದ ತಪ್ಪಾಗಿದೆ ಎಂದು ಹೇಳಿದರು. ತಕ್ಷಣ PDO ಸಿಬ್ಬಂದಿಯಾದ ಬಾಬೂರವರಿಗೆ ನೋಟಿಸ್ ನೀಡಿ ದುರುಪಯೋಗದ ಹಣವನ್ನು ಮರುಪಾವತಿಗೊಳಿಸುವಂತೆ ಸೂಚಿಸಿದಾಗ ಆಗ ಅವರು ಸುಮಾರು 50,000ದಷ್ಟು ಮೊತ್ತವನ್ನು ಪಂಚಾಯತ್ ಬ್ಯಾಂಕ್ ಖಾತೆಗೆ ಜಮೆಗೊಳಿಸಿರುತ್ತಾರೆ. ಆದರೆ 24 ಏಪ್ರಿಲ್ನಿಂದ ಈವರೆಗೆ ಪರಿಶೀಲಿಸಿದಾಗ ಇನ್ನೂ ಸುಮಾರು 13,94,956 ರೂಪಾಯಿ ಮೊತ್ತ ಮರುಪಾವತಿಗೆ ಬಾಕಿ ಇದ್ದು ಈ ಹಣ ಪಾವತಿಸಲು ದೀರ್ಘ ಕಾಲಾವಕಾಶ ಬೇಕೆಂದು ಕೇಳಿದರು. ಈ ವಿಚಾರವನ್ನು ಗ್ರಾಮ ಪಂಚಾಯತ್ ಆಡಳಿತ ಮಂಡಳಿಯ ಗಮನಕ್ಕೆ ತಂದಾಗ ಅಧ್ಯಕ್ಷರು ತಕ್ಷಣ ಬಾಬುರವರಿಗೆ ನೋಟಿಸ್ ನೀಡಲು ಮುಂದುವರೆದು ದಿನಾಂಕ